ಜೋಪಾನವಾಗಿ. ಅಯೋಧ್ಯಾಪತಿ ಪ್ರಭು ಶ್ರೀರಾಮನಿಗೆ ಹಾಗೂ ಕಲಬುರಗಿಯ ನರೋಣ ಗ್ರಾಮಕ್ಕೆ ಅವಿನಾಭಾವ ಸಂಬಂಧವಿದೆ. ಅಖಂಡ ಭಾರತದಲ್ಲಿ ರಾಮೇಶ್ವರದಲ್ಲಿ ಬಿಟ್ಟರೆ ನರೋಣ ಗ್ರಾಮದಲ್ಲಿ ಮಾತ್ರ ಶ್ರೀರಾಮ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿರೋದು ಇತಿಹಾಸದ ಪುಟದಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಸಂದರ್ಭದಲ್ಲಿ ರಾಮನಿಂದ ಸ್ಥಾಪಿತವಾದ ಶಿವಲಿಂಗ ಮತ್ತು ರಾಮನ ಕುರುಹುಗಳಿರುವ ಜಾಗ ಮಹತ್ವ ಪಡೆದುಕೊಳ್ತಾ ಇದೆ. ಶಿವಭಕ್ತನಾಗಿರುವ ರಾವಣನ ಸಂಹಾರ ಮಾಡಿದ ಬಳಿಕ ರಾಮನ ಕನಸಲ್ಲಿ ರಾವಣ ಬಂದು ನೆಮ್ಮದಿಯನ್ನೇ ಹಾಳು ಮಾಡ್ತಾ ಇದ್ದಂತೆ. ಲಂಕೆಯಿಂದ ಸೀತಾಮಾತೆಯೊಂದಿಗೆ ಅಯೋಧ್ಯೆಗೆ ಮರಳುವಾಗ ಅಂದಿನ ಚಿಮಣಾಪುರ ಅಂತ ಕರೀತಾ ಇದ್ದ ಇಂದಿನ ನರೋಣ ಗ್ರಾಮದ ಹೊರವಲಯದಲ್ಲಿರುವ ಕ್ಷೇಮಲಿಂಗೇಶ್ವರ ದೇವಸ್ಥಾನದಲ್ಲಿರುವ ಸಪ್ತಕುಂಡಗಳಲ್ಲಿ ರಾಮ ಮಿಂದೆದ್ದಿದ್ದ ಅನ್ನೋ ಪ್ರತೀತಿ ಇದೆ. ನಂತರ ಶ್ರೀರಾಮ ದೇವಸ್ಥಾನದಲ್ಲಿ ಮಲಗಿದ್ದಾಗ ರಾವಣ ಕಾಟ ದೂರವಾಯಿತು ಅನ್ನೋದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ರಾವಣನ ಬಾಧೆ ದೂರವಾದ ಬಳಿಕ ಚಿಮ್ಣಾಪುರ ಗ್ರಾಮಕ್ಕೆ ನರವಾಣ ಅಂತ ಹೆಸರಿಟ್ಟು ರಾಮ ಅಲ್ಲಿಂದ ಅಯೋಧ್ಯೆಗೆ ತೆರಳಿದ್ದನಂತೆ. ಲಂಕಾಶೂರ ರಾವಣನ ಆತ್ಮದಿಂದ ಶ್ರೀರಾಮ ಮುಕ್ತಿ ಹೊಂದಿದ ಬಳಿಕ ನರೋಣ ಗ್ರಾಮದಲ್ಲಿ ಶಿವಲಿಂಗವನ್ನ ಸ್ಥಾಪನೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.